ಅರ್ಜುನ್, ನೀನು ನನ್ನ ಚಿತ್ರಕ್ಕೋಸ್ಕರ ನಿನ್ನ ಪ್ರಾಣದ ಬಗ್ಗೆನೂ ಯೋಚನೆ ಮಾಡದೆ ಹಾರಿದ್ಯಾ ಅಂದಮೇಲೆ ನನಗೊಂಗು ನಿನ್ನ ತಲೆಯಲ್ಲಿ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ನನಗೆ ಬೇಕಾಗಿದ್ದಿದ್ದು. ನಿನ್ನ ಮನಸ್ಸು ನನ್ನಲ್ಲಿ ಕಳೆದೋಗಿದೆ ಅನ್ನೋದನ್ನು ನೆನಪಿಸ್ಕೊಳ್ತಾ ಇದ್ರೆ ಹೇಳ್ಕೊಳಕ್ಕಾಗದೆ ಇರೋಷ್ಟು ಸಂತೋಷ ಆಗ್ತಾ ಇದೆ. ಈ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಏನಾದರೂ ಈಗ ರೂಮ್ ಒಳಗಡೆ ಬಂದ್ಬಿಟ್ರೆ ಈ ಸ್ಥಿತಿನಲ್ಲಿ ಏನು ಮಾಡಬೇಕು ಅಂತೇಳಿ ನನ್ನ ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋದು? ಏನಾದ್ರು ಬಂದ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು? ಏನಾಯ್ತು? ಹೇಮಾ, ಇದೆಲ್ಲ ಹೇಗಾಯ್ತು ನನಗೆ ಗೊತ್ತಿಲ್ಲ. ಇದು ಯಾವುದನ್ನು ಖಂಡಿತವಾಗಿಯೂ ನಾನು ಮಾಡಲಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ನಂಬು ಹೇಮಾ, ನನ್ನ ನಂಬು. ಏನ್ ಗೊತ್ತಿಲ್ಲ, ಏನ್ ಸಂಬಂಧ ಇಲ್ಲ, ಏನ್ ನಂಬೇಕು? ಅದು ಅದು ಅಯ್ಯೋ ದೇವ್ರೆ, ಏನಾಯ್ತ್ರಿ ನಿಮ್ಗೆ? ಏನೂ ಇಲ್ಲ. ಏನಿಲ್ಲ? ಏನೂ ಇಲ್ಲ. ಅಯ್ಯೋ ಏನೂ ಇಲ್ಲ. ಯಾಕೆ ಇಷ್ಟೊಂದು ಬೆವ್ತು ಬಿಟ್ಟಿದ್ದೀರಲ್ಲ? ಏನಾಯ್ತ್ರಿ? ಯಾಕೆ ಇಷ್ಟೊಂದು ಆತಂಕ, ಗಾಬರಿ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಹೇಮಾ. ಕೈಯಲ್ಲಿ ಏನಿದೆ? ಏನೂ ಇಲ್ಲ. ತೋರಿಸಿ. ಏನೂ ಇಲ್ಲ. ತೋರಿಸಿ ಹೇಮಾ. ಏನು? ಏನೂ ಆಗಿಲ್ಲ. ಏನೂ ಆಗಿಲ್ಲ. ಏನಾಗಬೇಕಿತ್ತು? ಅಲ್ಲ ರೀ, ನಿಮಗೇನಾದರೂ ಬೇಕಾದರೆ ಯಾವಾಗಲೂ ನನ್ನಂತಾನೆ ನೀವು ಕೂಗಿ ಕೇಳ್ತಾ ಇದ್ದಿದ್ದು. ಇವತ್ತು ಏನಾಯಿತು ನಿಮಗೆ? ಯಾಕೆ ಹೀಗೆಲ್ಲ ಬಟ್ಟೆನ ಬಿಸಾಕಿದ್ದೀರಾ? ಯಾವಾಗಲೂ ಅಚ್ಚುಕಟ್ಟಾಗಿರೋದನ್ನ ಇಷ್ಟಪಡೋರು ನೀವು. ಹಾಂ ರೀ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ನಾನು. ಯಾವ ಯೋಚನೆಯಲ್ಲಿ ಇದ್ದೀರಾ ನೀವು? ಏನಾಯಿತು? ಏನೂ ಆಗಿಲ್ಲ ನನಗೆ. ನಾನು ಸರಿಯಾಗಿ ಹೇಳ್ತೀನಿ. ಇಲ್ಲ, ನಂಗೆ ಯಾಕೋ ನಿಮ್ಮ ಮಾತಲ್ಲಿ ನಂಬಿಕೆ ಬರ್ತಾ ಇಲ್ಲ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಬೆವರು ಶೆಕೆ ಅಲ್ವಾ, ಅದಕ್ಕಿರಬೇಕು. ಶೆಕೆ. ಏನಾಯ್ತು ಇವ್ರಿಗೆ? ಯಾಕೆ ಇಷ್ಟೊಂದು ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ? ಇದನ್ನ ಯಾಕೆ ಇಲ್ಲಿ ಬಿಸಾಕಿದ್ದಾರೆ? ಏನಿದು? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾಕೆ? ಶೇಷ ಯಾಕೆ ನನ್ನನ್ನು ಹೀಗೆ ಕಾಡಿಸ್ತಾ ಇದ್ದಾಳೆ? ನಾವು ಅಲ್ಲಿಂದ ಬರುವಾಗ ಅವಳಿನ್ನೂ ಸತ್ತಿರಲಿಲ್ಲ. ಒಂದು ವೇಳೆ ಅವಳೇ ಬಂದು ತನ್ನ ಮಾಯಾಶಕ್ತಿಯಿಂದ ಹೀಗೆ ಕಾಡಿಸ್ತಾ ಇದ್ದಾಳ? ಇಲ್ಲ, ಆ ಸ್ಥಿತಿನಲ್ಲಿದ್ದವಳು ಬದುಕಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇದುವರೆಗೂ ನಾನು ಕಂಡಿದ್ದು ನಿಜನೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅಮೃತ ಏನಾದರೂ ಹೀಗೆ ಮಾಡ್ತಾ ಇರ್ಬೋದಾ? ಅಲ್ಲ, ಅವಳು ಯಾಕೆ ಹೀಗೆ ಮಾಡ್ತಾಳೆ? ಶೇಷನ್ ಕೊಂದಿರೋದು ನಾವೇ ಅಂತ ಅವಳಿಗೆ ಗೊತ್ತೇ ಇಲ್ವಲ್ಲ.
ಅಕಸ್ಮಾತ್ ಅವಳಿಗೆ ಶೇಷನ್ ಕೊಂದಿದ್ದು ನಾವೇ ಅಂತ ಗೊತ್ತಾಗಿ ಹೀಗೇನಾದ್ರು ಮಾಡ್ತಾ ಇದ್ದಾಳ? ನೀನು ಯಾರೋ ಏನೋ ನನಗೆ ಗೊತ್ತಿಲ್ಲ, ನೀನು ಎಲ್ಲಿದ್ಯೋ ನನಗೆ ಗೊತ್ತಿಲ್ಲ, ನೀನು ಯಾಕೆ ನನ್ನ ಕಣ್ಣಿಗೆ ಬಿದ್ದು ನನಗೆ ಗೊತ್ತಿಲ್ಲ. ಆದರೆ ನಿನ್ನ ರೂಪದಲ್ಲಿ, ನಿನ್ನ ಲಾವಣ್ಯದಲ್ಲಿ ನಾನು ಕಳೆದು ಹೋಗ್ತಾ ಇದ್ದೀನೇನೋ ಅಂತ ಅನಿಸ್ತಾ ಇದೆ. ನನಗೆ ನಿಜವಾಗ್ಲೂ ಜೀವಂತವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಿನ್ನ ಸೌಂದರ್ಯನ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇದೆ. ಯಾಕೆ ಕಣ್ಣಲ್ಲಿ ನೀರು ಅಮೃತವ್ರೆ? ಏನಾಯ್ತು? ನಾನು ಅರ್ಜುನವ್ರನ್ನ ಕಳ್ಕೊತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಕಣ್ಣಲ್ಲಿ ನೀರು. ಏನು, ನನ್ನ ನೀವು ಕಳ್ಕೊತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಆಕಾಶದಲ್ಲಿ ಚುಕ್ಕಿ ಚಂದ್ರಮ ದೂರ ಆಗೋದಕ್ಕೆ ಸಾಧ್ಯನಾ? ನಿಮಗೆ ನನ್ನಿಂದ ದೂರ ಆಗ್ತೀನಿ ಅನ್ನೋ ಆಲೋಚನೆ ಏನಾದರೂ ಹೇಗೆ ಬರೋದಕ್ಕೆ ಸಾಧ್ಯ? ಕಣ್ಣಲ್ಲಿ ನೋಡಿ ಕಿವಿಯಾರ ಕೇಳಿದ್ರು ಸಹ ನೀವು ನನ್ನಿಂದ ದೂರ ಆಗೋಲ್ಲ ಅನ್ನೋ ನಂಬಿಕೆ ಹೇಗೆ ಬರೋದಕ್ಕೆ ಸಾಧ್ಯ ಹೇಳಿ? ನೀವು ನನ್ನವರು, ನೀವು ನನಗೆ ಮಾತ್ರ ಸ್ವಂತ. ನಿಮ್ಮ ಪ್ರೀತಿ ನನಗೆ ಮಾತ್ರ ಮುಡಿಪಾಗಿರಬೇಕು. ನಿಮ್ಮ ವಿಷಯದಲ್ಲಿ, ನಿಮ್ಮ ಪ್ರೀತಿ ವಿಷಯದಲ್ಲಿ ನಾನು ತುಂಬ ಸ್ವಾರ್ಥಿ ಅರ್ಜುನವ್ರೆ. ನಾನು ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಬೇರೆ ಯಾವ ಹೆಣ್ಣು ನಿಮ್ಮ ಜೀವನದಲ್ಲಿ ಬಂದಿರಲಿಲ್ಲ. ನೀವು ನನ್ನನ್ನು ಗಾಢವಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ನಿಮ್ಮ ಪ್ರೀತಿನ ನಾನು ಇನ್ನೊಂದು ಹೆಣ್ಣಿನ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಈ ಚಿತ್ರ ಜೊತೆ ಮಾತಾಡ್ತಾ ಇದ್ದನ್ನ ಅಮೃತ ಅವರು ಕೇಳಿಸ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಹರ್ಟ್ ಆಗಿದೆ. ಈ ಚಿತ್ರ ನನ್ನ ಅಮೃತ ಅವ್ರನ್ನ ಹರ್ಟ್ ಮಾಡಿದೆ. ಈ ಚಿತ್ರ ಇಲ್ಲೇ ಇದ್ರೆ ನನಗೆ ದುಃಖದಲ್ಲಿರೋ ನನ್ನ ಅಮೃತ ಅವ್ರ ಮುಖನೇ ಕಾಣಿಸುತ್ತೆ. ಇದಿಲ್ಲಿರ್ಕೂಡ್ದು, ಇದಿಲ್ಲಿರ್ಕೂಡ್ದು. ಕೇವಲ ನಾಗಿಣಿಗೋಸ್ಕರ ನೀನ್ ಬಿಡಿಸಿದ ನನ್ನ ಚಿತ್ರನ ಅರ್ಧ ಹಾಕಿ ನಾಶ ಮಾಡಿದೆ ಅಲ್ವಾ? ನಿನ್ನನ್ನ ಅವಳಿಂದ ದೂರ ಮಾಡಿ ನೀನ್ ಪ್ರೀತಿಸಿದ ಅವಳನ್ನ ನೀನೇ ದ್ವೇಷ ಮಾಡೋ ಹಾಗೆ ಮಾಡ್ತೀನಿ. ಅದೇ ನನ್ನ ಗುರಿ. ನೀವು ಇದುವರೆಗೂ ಎಷ್ಟು ಹತ್ರದಲ್ಲಿದ್ರೋ ಅಷ್ಟೇ ದೂರ ದೂರ ಆಗ್ತೀರಾ. ಹಾಗೆ ದೂರ ದೂರ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಏನಣ್ಣ ಬರೋದಕ್ಕೆ ಹೇಳಿದೆ? ರುದ್ರ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಅಂದರೆ ಶೇಷ ನಿನಗೂ ಕಾಣಿಸ್ಕೊಂಡ್ಲ? ಅಂದರೆ ಅವಳು ನಿನ್ನ ಕಣ್ಗೂ ಕಾಣಿಸ್ಕೊಂಡ್ಲ? ಹೌದು. ಏ ವಿಷ್ಣು, ಯಾಕೋ ನನ್ನನ್ನು ಕೊಂದ್ರಿ? ಕಾಟ ಕೊಟ್ಟು ಕೊಟ್ಟು ಸಾಯಿಸ್ತೀನಿ. ಹೌದಣ್ಣ,
ನಿನಗೆ ಹೇಗೆ ಕಾಣಿಸ್ಕೊಂಡ್ಲೋ ಹಾಗೆ ನನಗೂ ಕಾಣಿಸ್ಕೊಟ್ಲು. ನಿನ್ನನ್ನ ಬಲಿ ತಗೋತೀನಿ. ಅಣ್ಣ, ಅವಳು ಹೇಗೆ ಬದುಕರೋದಕ್ಕೆ ಸಾಧ್ಯ ಹೇಳು? ಸಾಯೋ ಹಾಗೆ ನಾವೇ ಹೊಡೆದಿದ್ದೀವಿ. ಅಷ್ಟ್ರ ಮಟ್ಟಿಗೆ ಹೋದೆ ತಿಂದವರು ಯಾರು ಬದುಕರೋದಕ್ಕೆ ಸಾಧ್ಯ ಇಲ್ಲ. ಹಾಂ, ನೀನು ಹೇಳ್ತಿರೋದು ಸತ್ಯನೇ. ಅವತ್ತು ಅವಳ ಮೈಯಿಂದ ಹರಿತಾ ಇರೋ ರಕ್ತನ ನೋಡಿ ಇನ್ನೇನು ಇವಳು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ನಾವು ಹೊರಟು ಬಂದ್ವಿ ಅಲ್ಲಿಂದ. ಅವಳು ಸತ್ತು ಅವಳ ಆತ್ಮ ಏನಾದರೂ ನಮಗೆ ಕಾಟ ಕೊಡ್ತಾ ಇರ್ಬೋದ? ಅದು ಇದ್ರೂ ಇರ್ಬೋದು. ನಾವು ತಪ್ಪು ಮಾಡಿಬಿಟ್ವಿ ಅಣ್ಣ. ಏನೋ ನೀನು ಹೇಳ್ತಿರೋದು? ಅವಳು ಸತ್ಲು ಅಂತ ನಾವು ಅವಳ ದೇಹನ ಹಾಗೆ ಬಿಟ್ಟು ಬರಬಾರ್ದಾಗಿತ್ತು. ಸುಟ್ಟು ಬೂದಿ ಮಾಡಬೇಕಾಗಿತ್ತು. ನನ್ನ ಶೇಷನ್ನ ನೀವೇ ಕೊಂದಿರ್ಬೋದು ಅನ್ನೋ ನನ್ನ ಅನುಮಾನ ನಿಜ ಆಯಿತು. ಇನ್ನು ನಿಮ್ಮನ್ನು ನಿಮ್ಮ ಮನೆ ದೇವರು ಬಂದರೂ ಸಹ ನನ್ನಿಂದ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅಜ್ಜಿ, ನೀವೇನಿಲ್ಲಿ? ಈ ಪ್ರಶ್ನೆನ ನಾನು ನಿನ್ನ ಕೇಳಬೇಕು. ನೀನೇನು ಮಾಡ್ತಿದ್ದೀಯ ಇಲ್ಲಿ? ಅದು ಮಾಡಿ ಮೇಲೆ ಬಟ್ಟೆ ಒಣಗಾಕಿದ್ದೆ, ಅದನ್ನ ತರೋಣ ಅಂತ. ನೋಡು, ಬಟ್ಟೆನ ಆಮೇಲೆ ತರವಂತೆ. ಬಾ, ನಿನ್ನ ಹತ್ರ ನಾನು ಅಜ್ಜನ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಲ್ಲ ಅಜ್ಜಿ, ಬಾ ಅಂತ ಹೇಳಿದ್ನಲ್ಲ, ಬಾ. ಸರಿ. ನಿಮ್ಮ ಆಯುಸ್ಸು ಗಟ್ಟಿ ಇದೆ, ಅದಕ್ಕೆ ಈಗ ಉಳ್ಕೊಂಡಿದ್ದೀರಾ. ಆದರೆ ನನ್ನಿಂದನೇ ನಿಮ್ಮ ಸಾವು, ಇದು ಸತ್ಯ. ಹೌದು ಕಣ, ಅವಳ ದೇಹನ ಸುಡದೆ ಬಂದು ತಪ್ಪು ಮಾಡಿದ್ದೀವಿ ನಾವು, ಒಪ್ಕೊಳ್ತೀನಿ. ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದ್ರ ಬಗ್ಗೆನೇ ಮಾತಾಡ್ತಾ ಕೂರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಣ್ಣ, ಆ ಶೇಷ ನಮಗೆ ಕಣ್ಣು ಕಾಣಿಸ್ತಾ ಇರೋದು ಭ್ರಮೇನ ಅಥವಾ ನಿಜಾನ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅಂತ ಸುಮ್ಮನೆ ಕೈ ಕೊಟ್ಟು ಕೂತ್ಕೊಂಡ್ರೆ ನಮ್ಮ ಪ್ರಾಣಕ್ಕೆ ನಾವೇ ಅಪಾಯ ತಂದ್ಕೊಂಡ ಹಾಗೆ. ಇದಕ್ಕೆಲ್ಲ ಒಂದು ದಾರಿ ಇದೆ. ಮೊದಲು ಭೈರವ ಬಾಬುನ ಹತ್ರ ಹೋಗಿ ಇದಕ್ಕೆಲ್ಲ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ಹಾಂ, ಸದ್ಯಕ್ಕೆ ನನಗೂ ಕೂಡ ಅದೇ ಸರಿದಾರಿ ಅನಿಸುತ್ತೆ. ಬಾ ಹೋಗೋಣ. ಅಮೃತ, ಅರ್ಜುನ್ ವರ್ತನೆಯಲ್ಲಿ ತುಂಬ ಬದಲಾಗಿದೆ. ಅದನ್ನು ನನಗೆ ಗಮನಿಸಿದ್ಯಾ? ಹೌದು ಅಜ್ಜಿ. ಈ ಬದಲಾವಣೆ ಆಗಿರೋದು ನೀವಿಬ್ಬರು ಅದೆಲ್ಲೋ ಟೂರ್ಗೆ ಹೋಗ್ಬಿಟ್ಟು ಬಂದ್ರಲ್ಲ, ಆಗ್ಲಿಂದ ಅವನ ವರ್ತನೆ ನೋಡಿ ನನಗೆ ಯಾಕೋ ತುಂಬ ಭಯ ಆಯಿತು. ಅದಕ್ಕೆ ನಾನು ಶಾಸ್ತ್ರಿಗಳ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿದೆ. ಅದಕ್ಕೆ ಶಾಸ್ತ್ರಿಗಳು ಒಂದು ಸ್ತ್ರೀಯಿಂದ ಅವನಿಗೆ ಅಪಾಯ ಇದೆ ಅಂತ ಹೇಳಿದ್ರು. ಅವನ್ನ 1 ತಿಂಗಳು ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು.
ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನನ್ನ ಹಾರ್ಟ್ ಬೀಟ್ಸೇ ಜಾಸ್ತಿ ಆಗ್ತಿದೆ ಕಣ. ನಿನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಆದರೆ ನನ್ನ ಹಾರ್ಟ್ ನಿಂತ ಹೋದೇನೋ ಆತಂಕದಲ್ಲಿ ಒದ್ದಾಡ್ತಾ ಇದ್ದೀನಿ ನಾನು. ಇಂಥ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ ಅಂತೇಳಿ ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಆತಂಕದಲ್ಲಿ ನನ್ನ ಜೀವನದಲ್ಲಿ ಯಾವತ್ತೂ ಇರಲಿಲ್ಲ ನಾನು. ಅದಂತೂ ನಿಜ. ಸ್ವಲ್ಪ ಬೇಗ ಗಾಡಿ ಓಡಿಸ್, ಆದಷ್ಟು ಬೇಗ ನಾವು ಬಾಬರ ಮೂಲಸ್ಥಾನದಲ್ಲಿರಬೇಕು. ಅಣ್ಣ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಣ್ಣ ನಾನು. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಆ ಶೇಷ ಏನಾದ್ರು ನಮ್ಮ ಕಣ್ಣೀರಿಗೆ ಬಂದ್ಬಿಟ್ರೆ ಅನ್ನೋ ಆತಂಕ ಕಣ ನನಗೆ. ನಾನು ಅದೇ ಆತಂಕದಲ್ಲಿದ್ದೀನಿ. ನನ್ನನ್ನು ಕಾಡ್ತಾ ಇದೆ ಆತಂಕ. ಅಮೃತ, ನೀನು ಯಾವಾಗಲೂ ಅವನ ಜೊತೆನೇ ಇರಬೇಕು. ಅವನ ಮೇಲೆ ನಿಂದೊಂದು ಕಣ್ಣಿರಬೇಕು. ಅವನು ಒಲ್ಟಿಯಾಗಿ ಎಲ್ಲೂ ಬಿಡಬೇಡಮ್ಮ. ನೋಡ್ದ್ಯಾ, ನೆನ್ನೆ ರಾತ್ರಿ ಅವನು ಇದ್ದಕ್ಕಿದ್ದಾಗೆ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟ. ಇನ್ಯಾವತ್ತೂ ಅವನು ಆ ರೀತಿ ಹೋಗ್ದಲ್ಲಿರೋ ಹಾಗೆ ನೀನು ನೋಡ್ಕೋಬೇಕಮ್ಮ. ಹಾಂ, ನಿಂತ್ಕೊ ಅಮೃತ. ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಪಾಡಿ ನೀನು ಹೋಗ್ತಾ ಇದೆಯಲ್ಲ. ಅಜ್ಜಿ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ನನಗೀಗ ಒಂದು ಮುಖ್ಯವಾದ ಕೆಲಸ ಇದೆ. ನಾನು ಆದಷ್ಟು ಬೇಗ ಅದನ್ನು ಮುಗಿಸ್ಲೇಬೇಕು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಲು? ನಾನೇನು ತಪ್ಪು ಹೇಳಿದೆ? ಸರಿಯಾಗಿ ತಾನೇ ಹೇಳಿದೆ. ಇವರಿಬ್ಬರು ಯಾಕೆ ಈ ರೀತಿ ಆಡ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಏನಾಗಿದೆ ಇವ್ರಿಗೆ? ನನ್ನ ಶೇಷ ಅನುಭವಿಸಿದ ಹಿಂಸೆ ನೋವುಗಿಂತ 100ರಷ್ಟು ಹೆಚ್ಚು ಹಿಂಸೆನ ಕೊಟ್ಟು ನಾನು ನಿಮ್ಮನ್ನ ಆಹುತಿ ತಗೋತೀನಿ. ಅಯ್ಯೋ ರುದ್ರ, ಏನಣ್ಣ? ಅಲ್ಲಿ ನೋಡ ಬೇರೆಯವರಲ್ಲಿ